ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತ್ರ ಸಿದ್ದರಾಮಯ್ಯ ದೇವ್ರ, ನನಗೆ ಯಾರಿಗೂ ಅಲ್ವಾ? ನನಗೆ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ, ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ, ನಿಮಗೆ ಸಚಿವ ಸ್ಥಾನ ಸಿಗೋದು ಪಕ್ಕ? ಗೊತ್ತಿಲ್ಲ ಮ್ಯಾಮ್ ನನಗೆ. ಮೇಡಮ್ ನಾನು ಡಿಮ್ಯಾಂಡ್ ಮಾಡಕ್ ನಾನು ಸುಳಿವು ಕೊಟ್ಟಿದಾರ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋದೇನಾದ್ರು ನೀವೇನಾದ್ರು ಡಿಮ್ಯಾಂಡ್ ಇಟ್ಟಿದ್ದೀರಾ? ಡಿಮ್ಯಾಂಡ್ ಅಲ್ಲ ಮೇಡಮ್, ಹೋಗಿ ಸೌಜನ್ಯದಿಂದ ಒಂದು ಅವಕಾಶ ಕೊಡಿ ಅಂದಿದ್ದೀನಿ, ನೋಡೋಣ ಅಂದಿದ್ದಾರೆ. ನಾನೇನು ನನಗೇನು ಸಿಗುತ್ತೆ ಅನ್ನೋ ಖಂಡಿತವಾಗೂ ನನಗೇನು ಸಿಗಲೇಬೇಕು ಅಂತಿಲ್ಲ. ಸಿಕ್ಕಿದ್ರೆ ಇನ್ ಸ್ವಲ್ಪ ರೆವಲ್ಯೂಷನರಿ ಚೇಂಜಸ್ ತರೋಣ, ಸಿಗ್ಲಿಲ್ಲ ಅಂದ್ರೆ ಮುಂದಿನ ಸಲನೋ ಇಲ್ಲ ಆದ್ರೂ ಮುಂದಿನ ಸಲನೋ ಯಾವತ್ತೂ ಒಂದಿನ ಆಗ್ಬೇಕಲ್ಲ. ನಿಮ್ಮ ಪ್ರತಾಪ್ ಗಲಾಟೆ ಮಧ್ಯೆ ಮತ್ತೊಂದು ನಡೀತಿದೆ ನಿಮ್ಮ ಪಕ್ಷದೊಳಗೆ ನವೆಂಬರ್ ಕ್ರಾಂತಿ ಅಂದ್ರೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡೋದು. ಏನನ್ಸುತ್ತೆ, ಅಧಿಕಾರ ಹಸ್ತಾಂತರ ಮಾಡ್ತಾರಾ? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಅರ್ಹತೆ ಎರಡೂ ನನಗಿಲ್ಲ ಅಂತ ಭಾವಿಸಿದ್ದೀನಿ. ಅಲ್ಲ, ನಿಮ್ ಪಕ್ಷದ ನಾಯಕರ ವಿರುದ್ಧ ಯಾರಾದ್ರೂ ಪ್ರತಿಪಕ್ಷದವ್ರು ಮಾತಾಡಿದ್ರೆ ನಿಮ್ ಪಕ್ಷದ ಪರ ಹೋಗಿ ನಿಂತ್ಕೋತೀರಾ? ನಾಯಕರ ವಿರುದ್ಧ ಪರ ನಿಂತ್ಕೊಂಡು ಮಾತಾಡೋದ್ರ ಬಗ್ಗೆ ಒಂದು ಡಿಸಿಪ್ಲಿನ್ ಇದೆ ಮೇಡಮ್ ನಮ್ಮ ಕಾಂಗ್ರೆಸ್ ಅಲ್ಲಿ. ಈ ಬಿಜೆಪಿ ಅವ್ರ ತರ ಯತ್ನಾಳ್ ವಿಜೇಂದ್ರನ್ ಬಯೋದು, ಪ್ರತಾಪ್ ಇನ್ನೊಬ್ರು ಬಯೋದು ಹಂಗೆಲ್ಲ ನಮ್ಮ ಪಕ್ಷದಲ್ಲಿ ಇಂಡಿಸಿಪ್ಲಿನ್ ಇಲ್ಲ. ನಮ್ಮ ಪಕ್ಷದಿಂದ ನಮ್ಗೆಲ್ರಿಗೂ ಇನ್ಸ್ಟ್ರಕ್ಷನ್ ಇದೆ, ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ಮಾತಾಡಬೇಡಿ ಅಂತ. ನಾವು ಮಾತಾಡಲ್ಲ. ನಿಮ್ಗೇನ್ ಅನ್ಸುತ್ತೆ, ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಕೊಡಬೇಕು ಅಂತ ಅನ್ಸುತ್ತೆ? ನನಗೆ ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು ಎರಡು ಕಣ್ಣಿದ್ದಂಗೆ. ಯಾವ ಕಣ್ಣು ಬೇಕು ಅಂದ್ರೆ ಯಾವ ಕಣ್ಣು ಬಿಟ್ಕೊಡ್ತೀರಾ ನೀವು? ಯಾವ ಕಣ್ಣು ಬಿಟ್ಕೊಡ್ತೀರಾ? ನನಗೆ ಎರಡು ಕಣ್ಣು ಬೇಕು ಅಂತ. ಇಲ್ಲ, ಒಂದೇ ಚಾಯ್ಸ್ ಇರೋದು. ನಾನು ಜನರಲ್ ಆಗಿ ಈ ನೀಟ್ ನಿಮ್ಗೆ ಡಿ.ಕೆ. ಶಿವಕುಮಾರ್ನು ಎದುರು ಹಾಕೊಳ್ಳೋಕೆ ಇಷ್ಟ ಇಲ್ಲ, ಸಿದ್ದರಾಮಯ್ಯನವರು ಎದುರು ಹಾಕೊಳ್ಳೋಕು ಇಷ್ಟ. ನನಗೆ ಬುದ್ಧಿವಂತಿಕೆ ರಾಜಕೀಯದಲ್ಲಿ ಇಲ್ಲ ಮೇಡಮ್. ನನಗೆ ಸಿದ್ದರಾಮಯ್ಯ ಸಾಹೇಬ್ರು ಬೇಕು, ಡಿ.ಕೆ. ಸಾಹೇಬ್ರು ಬೇಕು, ನನಗೆ ಯತೀಂದ್ರ ಅಣ್ಣ ಬೇಕು, ನನಗೆ ಸತೀಶ್ ಸಾಹೇಬ್ರು ಬೇಕು, ಪರಮೇಶ್ವರ್ ಅಣ್ಣ, ಎಲ್ಲರ ಬಗ್ಗೆ ನನಗೆ ಗೌರವ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡಲ್ಲ ಅಂದ್ರೆ ನೀವು ಅದನ್ನ ಒಪ್ತೀರಾ? ಒಪ್ಪಕ್ ನಾನ್ಯಾರು, ಒಪ್ಪದೇ ಇರೋದಕ್ಕೆ ನಾನ್ಯಾರು? ನೀವು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಅಂತ ದೊಡ್ಡ ತೀರ್ಮಾನಗಳ ಬಗ್ಗೆ ಕಾಮೆಂಟ್ ಮಾಡೋಷ್ಟು ಯೋಗ್ಯತೆ ನಮ್ಗೆ ಇನ್ನೂ ಬಂದಿಲ್ಲ ಅಂತ. ಆ ಬಂದಿದ್ದ ದಿನ ಬಂದು ಕಾಮೆಂಟ್ ಮಾಡ್ತೀನಿ. ಈಗ ನಿಮ್ ಪಕ್ಷದ ನಾಯಕರ ಬಗ್ಗೆ ಮಾತಾಡಿದ್ರೆ ಕಾಮೆಂಟ್ ಮಾಡ್ತಿದ್ದೀರಲ್ಲ ಸರ್? ಬೈಯೋದ್ರಲ್ಲಿ PhD ಮಾಡಿದ್ದೀನಿ. ಬೈಯೋದ್ರಲ್ಲಿ ಮಾತ್ರ PhD? ಅದ್ರ ಬಿಜೆಪಿ ಬೈಯೋದ್ರಲ್ಲಿ PhD. ಪಕ್ಷದ ಬಗ್ಗೆ ಮಾತಾಡೋದ್ರಲ್ಲಿ ಇನ್ನೂ LKG ಅಲ್ಲಿ ಇದ್ದೀನಿ. ಸ್ವಲ್ಪ ಓದದ್ಮೇಲೆ ಒಂದ್ ವೇಳೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡದೇನೆ ಪಕ್ಷದಲ್ಲಿ ಏನಾದ್ರೂ ಒಂದು ಸಂಘರ್ಷ ಭುಗಿಲಿದ್ರೆ ನೀವು ಯಾರ ಪರ ನಿಲ್ತೀರಾ? ಸಿದ್ದರಾಮಯ್ಯ ಪರನ, ಡಿ.ಕೆ. ಶಿವಕುಮಾರ್ ಪರನ? ಕಾಂಗ್ರೆಸ್ ಪಕ್ಷದ ಪರ ನಿಲ್ತೀನಿ. ಅಲ್ಲ, ಈಗ ನೀವು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎರಡು ಕಣ್ಣು ಅಂದ್ರಿ. ಎರಡು ಕಣ್ಣಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಲಿಲ್ಲ. ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನೋಡಿ, ನನ್ನ ನೀವು ಮೂರನೇ ಕಣ್ಣು ನೋಡಿ. ಇಲ್ಲಿ ನನ್ನ ಎರಡು ಕಣ್ಣು ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು. ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಎರಡು ಕಣ್ಣು ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು. ನಾನು ಸ್ವಲ್ಪ ಎಲಾಬರೇಟ್ ಆಗಿ ಆನ್ಸರ್. ಇಬ್ರು ನಿಮ್ ಕಣ್ಣಾದ್ಮೇಲೆ ನೀವು ಎರಡು ಕಣ್ಣಲ್ಲಿ ಒಂದ್ ಕಣ್ಣಾಗ ನಿಂತ್ಕೋಬೇಕು. ನೀವು ಪಕ್ಷ ಅಂತ ಹೇಳ್ತಿದ್ದೀರಾ ಅಂದ್ರೆ ಇವರಿಬ್ರು ಪಕ್ಷದ ಜೊತೆ ಇರ್ತಾರೆ. ಇಷ್ಟು ಎಚ್ಚರಿಕೆ ಆಟ ಬೇಕಾ ರಾಜಕೀಯದಲ್ಲಿ? ಏನು ಎಚ್ಚರಿಕೆ ಏನಿಲ್ಲ. ನಿಮ್ಮ ಪಕ್ಷದ ವಿಚಾರಕ್ಕೆ ಬಂದ್ರೆ ಎಚ್ಚರಿಕೆಯಿಂದ ಮಾತಾಡ್ತೀರಾ, ರಾಜಕೀಯವಾಗಿ ಯೋಚನೆ ಮಾಡಿ ಮಾತಾಡ್ತೀರಾ. ಅದೇ ಪ್ರತಾಪ್ ಸಿಂಹ ವಿಷಯಕ್ಕೆ ಬಂದ್ರೆ ಆ ಎಚ್ಚರಿಕೆ ಎಲ್ಲ ಮೈ ಮರೆತು ನಾಲಿಗೆ ಹರಿ ಬಿಡ್ತೀರಾ. ಅದು ನಾಲಿಗೆ ಹರಿ ಬಿಡೋದಲ್ಲ ಮೇಡಮ್, ನಾಲಿಗೆಯಲ್ಲಿ ಪ್ರತ್ಯುತ್ತರ ಕೊಡುವುದು ಅಂತಾರೆ ಅದನ್ನ. ನಾಲಿಗೆ ಹರಿ ಬಿಟ್ರೆ ಬಹಳ ಕಷ್ಟ ಇರುತ್ತೆ. ನಾನ್ ನಾಲಿಗೆ ಹರಿ ಬಿಟ್ರೆ ಕಷ್ಟ ಆಗುತ್ತೆ ಆತನಿಗೆ. ಈ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು, ಸಿದ್ದರಾಮಯ್ಯ ಅವರು ಸಂಧ್ಯಾ ಕಾಲದಲ್ಲಿ ಇದ್ದಾರೆ ಅವ್ರ ರಾಜಕೀಯದ ಜೀವನದಲ್ಲಿ ಅಂತ. ಸಂಧ್ಯಾ ಕಾಲಕ್ಕೆ ಬಂದ್ಬಿಟ್ಟಿದಾರ ಅಂದ್ರೆ ಅವರು ಈಗ ರಾಜಕೀಯ ಸಾಕು ಅನ್ನೋ ಇದಕ್ಕೆ ಬಂದಿದಾರ? ಏನಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು ನಮ್ಮ ರಾಜ್ಯ ಕಾಂಗ್ರೆಸ್ನ ಆಸ್ತಿ, ಅವರೇ ಭವಿಷ್ಯ. ಯತೀಂದ್ರಣ್ಣ ಅವ್ರು ಹೇಳಿರೋ ಸಂದರ್ಭ ಬೇರೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಯತೀಂದ್ರಣ್ಣ ಅವ್ರ ಹೇಳಿರೋ ಸಂದರ್ಭ ಬೇರೆ. ಅದೊಂದು ಕಾರ್ಯಕ್ರಮ, ಅವ್ರ ಕಾರ್ಯಕ್ರಮದಲ್ಲಿ ಹೋದಾಗ ಅವ್ರ ಬಗ್ಗೆ ಒಂದು 4 ಮಾತು ಹೇಳ್ಬೇಕು. ಅವ್ರು ದಾಟಿ ಆಗಿದೆ ಅಷ್ಟೇ. ಅಷ್ಟು ಬಿಟ್ರೆ ಎಲ್ಲರೂ ಯುನೈಟ್ ಆಗೇ ಇದೀವಿ, ಎಲ್ಲರೂ ಒಮ್ಮತವಾಗೇ ಇದೀವಿ. ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಸಾಹೇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ನಾನು ಹೇಳ್ತೀನಲ್ಲ, ನಾನು ನೋಡಿದ್ದೀನಿ, ಅನ್ಯೋನ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ, ಕಷ್ಟ ಸುಖ ಹಂಚ್ಕೊಂತಾರೆ ಸ್ಟೇಟ್ ವಿಚಾರದಲ್ಲಿ. ಸುಮ್ನೆ ಏನಾಗಿದೆ, ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಅಷ್ಟೇ ಮೇಡಮ್. ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೇಳಿದ್ರಲ್ಲ, ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಅಂತ. ಸತೀಶ್ ಸಾಹೇಬ್ರು ಅವರು ಕ್ಲೈಮ್ ಮಾಡ್ತೀನಿ ಅಂದಿದ್ದಾರೆ, ಒನ್ ಫೈನ್ ಇಯರ್. ಅದನ್ನ ಅವ್ರು ಹೇಳಿದಾರೆ ಅಷ್ಟೇ. ಅದರ ಅರ್ಥ ಅದು ಅವ್ರಾಗ್ಲಿ ಇವ್ರಾಗ್ಲಿ. ಈಗ ಯತೀಂದ್ರಣ್ಣಗೆ ಯತೀಂದ್ರಣ್ಣಗೆ ನೀವು ನಂಬ್ತಿರಲ್ಲ, ಯತೀಂದ್ರಣ್ಣಗೆ ಡಿ.ಕೆ. ಸಾಹೇಬ್ರ ಬಗ್ಗೆ ಎಷ್ಟು ಗೌರವ ಇದೆ ಗೊತ್ತಾ? ನಾನು ಕೆಲವು ಮೀಟಿಂಗ್ಸ್ ಅಲ್ಲೆಲ್ಲ ನೋಡಿದ್ದೀನಿ. ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರ ಹೆಸರು ಹೇಳಿಲ್ಲ ಮುಂದಿನ ಸಿಎಂ. ಹಂಗಲ್ಲ ಮೇಡಮ್, ಮೇಡಮ್ ಈಗ ಇವ್ರಿಗೆ ಹೇಳಿದಾರೆ ಹೋಗ್ಲಿ ಮುಂದಿನ ಸಿಎಂ ಅಂತ. ಎಲ್ಲ ಸಿಎಂ ಆಯ್ಕೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವರ ಆಯ್ಕೆ ಅಂತ ಹೇಳಿದಾರೆ ಅವರು. ಹಂಗೆ ಹೇಳಿಲ್ಲ ಮೇಡಮ್, ಅವರು ಅಹಿಂದ ಲೀಡ್ ಮಾಡ್ತಾರೆ ಅಂತ ಹೇಳಿರೋದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಬೇಡ ಅಂತ ತಾನೇ? ಹಂಗಲ್ಲ ಮೇಡಮ್, ಈಗ ಡಿ.ಕೆ. ಸರ್ ಒಂದು ಪ್ರಬಲ ವರ್ಗದವರು, ಅಹಿಂದ ಲೀಡ್ ಮಾಡ್ತಾರೆ ಅಂತ ಹೇಳಿರೋದು. ಈಗ ಡಿ.ಕೆ. ಸಾಹೇಬ್ರು ಅಹಿಂದಾಗ ಸೇರಿದ್ರೆ
ಅವ್ರು ಅದು ಅಹಿಂದ ಸಮಾವೇಶದಲ್ಲಿ ಆ ಪದ ಹೇಳಿ. ಸಿಎಂ ಸ್ಥಾನ ಹಿಂದಕ್ಕೆ ಇರಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಬರಬಾರ್ದು ಅಂತ ಅರ್ಥ ತಾನೆ? ಇವಾಗ ಹೇಳಿಲ್ಲ ಮೇಡಮ್, ಅವ್ರು ಯಾವತ್ತೂ ಫ್ಯೂಚರ್ ಅಂದಿದ್ದಾರೆ. ಈಗ ಯತೀಂದ್ರ ಅವರ ಪ್ರಕಾರ ಜಾರಕಿಹೊಳಿ ಸಿಎಂ ರೇಸಲ್ಲಿ ಇದ್ದಾರೆ. ನೀವು ಈ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅಲ್ಲಿ ಯಾರ ಆಯ್ಕೆ ನಿಮ್ದು? ಅಹಿಂದ ಮುಖ್ಯನಾ ಡಿ ಕೆ ಶಿವಕುಮಾರ್ ಮುಖ್ಯನಾ? ನನಗೆ ಅಹಿಂದ ಓ ಮುಖ್ಯ. ಏನ್ ಹೇಳಿ ಮೇಡಮ್, ಅಹಿಂದ ಓ ಅಂದ್ರೆ ಅಹಿಂದ ಪ್ಲಸ್ ಒಕ್ಕಲಿಗ ಅಂತ. ಅದೊಂದು ನೀವೇ ಹೊಸದಾಗಿ ಊಟ ಹಾಕ್ಬಿಟ್ರ ಅಹಿಂದ ಒಕ್ಕಲಿಗ ಅಂತ? ಇಲ್ಲ, ನಾನೊಂದು ಸಮಾವೇಶ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ, ಅಹಿಂದ ಓ ಅಂತ. ಅಹಿಂದ ಸಿದ್ದರಾಮಯ್ಯ ಅವರು ಒಪ್ಪಲ್ವೇ? ಅಹಿಂದ ಮಾತ್ರ ನಿಮ್ದು, ನೀವು ಸೇರಿಸ್ಕೊಂಡಿರೋ ಓ. ಈಗ ಸತೀಶ್ ಜಾರಕಿಹೊಳಿನ ಡಿ ಕೆ ಶಿವಕುಮಾರ, ಅಹಿಂದನ ಪ್ರಬಲ ವರ್ಗನ? ನನಗಿಬ್ರು ಬೇಕು, ಡಿ ಕೆ ಸರ್ ಬೇಕು, ಸತೀಶ್ ಸರ್ ಬೇಕು. ಹಂಗಾಗಲ್ವೇ ರಾಜಕೀಯದಲ್ಲಿ? ಇಲ್ಲ, ನನಗಿಬ್ರು ಬೇಕು. ಹಂಗಾಗುತ್ತೆ ಮೇಡಮ್, ತೊಂದ್ರೆ ಏನಲ್ಲ, ನನಗಾಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಮಾತಾಡಿದ್ರೆ ನಿಮ್ಗೂ ನೋಟಿಸ್ ಬರುತ್ತೆ, ಕೆಂಗಣ್ಣು ಗುರಿ ಆಗ್ತೀರಾ? ಹೈಕಮಾಂಡ್ ಕೆಂಗಣ್ಣಿಗೆ ಏನೋ ಭಯನಾ? ಇಲ್ಲ, ನೋಟಿಸ್ ಏನ್ ಹಂಗೇನಿಲ್ಲ ಮ್ಯಾಮ್, ಹಂಗೇನಿಲ್ಲ. ಪಕ್ಷಕ್ಕೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ. ಅಂದ್ರೆ ಮುಖ್ಯಮಂತ್ರಿ ಆಯ್ಕೆನಲ್ಲಿ ಶಾಸಕರ ಅಭಿಪ್ರಾಯ ಇದ್ದೇ ಇರುತ್ತಲ್ವಾ? ಮಹತ್ವ ಇದೆಯಾ ಕಾಂಗ್ರೆಸ್ನಲ್ಲಿ ಶಾಸಕರ ಅಭಿಪ್ರಾಯಕ್ಕೆ? ನೀವು ಕಳೆದ ಅರ್ಧ ಗಂಟೆಯಿಂದ ಪಾರ್ಟಿ ವಿಚಾರ ಮಾತಾಡ್ತಾನೆ ಇದ್ದೀರಾ. ಏನೇನೊಂದು 15 ದಿನದಲ್ಲಿ ರೀಶಫಲ್ ಆಗಂಗಿದೆ. ಈಗ ನೋಟಿಸ್ ಕೊಡ್ಸೋ ತರ ಇದ್ದೀರಾ ಮೇಡಮ್. ನನಗೆ ಎಲ್ಲರೂ ಮುಖ್ಯ. ಸಿಎಂ ಸಾಹೇಬ್ರು, ಡಿ ಕೆ ಸಾಹೇಬ್ರು, ಸತೀಶ್ ಸರ್, ಯತೀಂದ್ರಣ್ಣ ಎಲ್ಲ ಇದಾರೆ. ಸರ್, ಒಂದು ಕ್ಲಾರಿಟಿ ಇರ್ಬೇಕಲ್ವ ಒಬ್ಬ ರಾಜಕಾರಣಿಗೆ? ನಾನು ಯಾವ ನಾಯಕನ ಪರ ಇರ್ತೀನಿ? ಕಾಂಗ್ರೆಸ್ ಪರ ಇದ್ದೀನಿ. ನೀವು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿರೋ ನಾಯಕ ಅಂತ ಎಲ್ಲ ಹೇಳಿದ್ರಿ. ಡಿ ಕೆ ಸರ್ ಇದಾರೆ ಅಂತ ಹೇಳಿದ್ರೆ ಹಾರ್ಟ್ ಅಲ್ಲಿ 4 ಚೇಂಬರ್ ಮೇಡಮ್. ಸಿದ್ದರಾಮಯ್ಯ ಸರ್, ನೀವು ಯಾರನ್ನೂ ಎದುರು ಹಾಕೊಳ್ಳಕ್ ರೆಡಿ ಇಲ್ಲ ಕಾಂಗ್ರೆಸ್ನಲ್ಲಿ? ನನ್ಗೆ ಅವ್ರಿಬ್ರು ಬೇಕು. ಅಂದ್ರೆ ಆ ಇಬ್ಬರ ಆಯ್ಕೆ ಒಬ್ರೇ, ನೀವು ಒಬ್ಬರನ್ನೇ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಒಬ್ಬರಲ್ಲೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ನ ಆಯ್ಕೆ ಮಾಡ್ಕೊಂತೀನಿ. ಒಬ್ಬರಲ್ಲೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್? ಹೆಂಗೆ ಸರ್? ಕರೆಕ್ಟ್ ಆಗಿ ಹೇಳಿ ಸರ್. ಇಲ್ಲ ಮೇಡಮ್, ನನಗಿಬ್ರು ಬೇಕು. ಅಲ್ಲ ಮೇಡಮ್, ನೀವು ಅರ್ಧ ಗಂಟೆಯಿಂದ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ರಾಜ್ಭವನಕ್ಕೆ ಹೋಗೋ ಹಾದಿ ಕ್ಲೋಸ್ ಮಾಡಂಗಿದ್ದೀರ ನೀವು. ಏನೋ ಸ್ವಲ್ಪ ಆಸೆ ಇಟ್ಕೊಂಡು ಬಟ್ಟೆ ಐರನ್ ಮಾಡಿ ಇಟ್ಕೊಂಡಿದ್ದೀರಿ. ಒಂದ್ ಸಣ್ಣ ಆಸೆ, ಸಡನ್ ಆಗಿ ಏನಾದ್ರು ಕರೆ ಬಂದ್ರೆ ಬಟ್ಟೆ ಐರನ್ ಆಗಿರ್ಲಿ. ರೆಡಿ ಆಗಿದೆ ಬಟ್ಟೆ, ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ನಂಬಿಕೆ ಇದೆ ಮೇಡಮ್, ಆಗೋಗ್ತೀನಿ ಅಂತ. ಆ ಸಚಿವ ಸ್ಥಾನಕ್ಕೋಸ್ಕರ ನೀವು ಇಷ್ಟೆಲ್ಲ ದಿನ ಬೆಳಗಾದ್ರೆ ಕ್ಯಾಮ್ರಾಗಳ ಮುಂದೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ಮುಂದೆ. ಇದು ಇವತ್ತಲ್ಲ, ನಾನು 2.5 ವರ್ಷದಿಂದ ಕಿತ್ತಾಡ್ತಿದ್ದೀನಲ್ಲ ಪ್ರತಾಪ್ ಸಿಂಹನ್ ಜೊತೆ. ಯಾವತ್ತ ನಮ್ ಸಿಎಂ ಬಗ್ಗೆ ಮಾತಾಡಿದಾಗ, ಡಿ ಸಿ ಎಂ ಬಗ್ಗೆ ಮಾತಾಡಿದಾಗ ಮಾತಾಡ್ತಾನೆ ಇದ್ದೀನಲ್ಲ. ಇವತ್ತಿಂದಲ್ಲ, ನಾನೇನೋ ನಿನ್ನೆ ಸಡನ್ ಆಗಿ ಮಾತಾಡಿದ್ರೆ ತಪ್ಪು. ಫ್ರಮ್ ಪಾಸ್ಟ್ 2.5 years ಇಟ್ ಇಸ್ ಹ್ಯಾಪನಿಂಗ್ ಅಲ್ಲ. ಜನ ಹೇಳ್ತಾರೆ ಪ್ರತಾಪ್ ಸಿಂಹ ಅವರಿಗೆ ತನ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇದೆ, ಅವ್ರು ತುಂಬಾ ಓದ್ಕೊಂಡಿದ್ದಾರೆ, ಭವಿಷ್ಯದ ನಾಯಕ, ಭವಿಷ್ಯದ ಮುಖ್ಯಮಂತ್ರಿ ಅಂತ ಜನ ಅವರನ್ನ, ಪ್ರತಾಪ್ ಸಿಂಹ ಅವ್ರನ್ನ ಜನರು ಇದ್ ಮಾಡ್ತಾ ಇದ್ದಾರೆ, ಹೇಳ್ತಾರೆ. ಅವರು ಭವಿಷ್ಯದ ಮುಖ್ಯಮಂತ್ರಿ ಅಂತ. ಅವರ ಜ್ಞಾನದ ಬಗ್ಗೆ, ಅವರ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಇದೆ ರಾಜ್ಯದ ಜನರಿಗೆ. ಆದ್ರೆ ಅವ್ರ ಜೊತೆಗೆ ಸ್ಪರ್ಧೆಗೆ ಇಳಿತಿದ್ದೀರಿ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕರೆಂಟ್ ಇವೆಂಟ್ಸ್, ಹಿಂದುತ್ವ, ಹಿಂದೂ ಟೆಂಪಲ್ಸ್, ಸನಾತನ ಧರ್ಮ, ಇದ್ರ ಬಗ್ಗೆನೆ ಲೈವ್ ಅಲ್ಲಿ ಡಿಸ್ಕಷನ್ ಕರೀರಿ, ಮಾತಾಡೋಣ. ಇಂಡಿಯಾ ಚೈನಾ ರಿಲೇಷನ್ ಬಗ್ಗೆ ಮಾತಾಡೋಣ, ಇಂಡಿಯಾ ಯುಎಸ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋಣ. ಪಾಸ್ಟ್ 50 years ಅಲ್ಲಿ ಏನ್ ಡೆವಲಪ್ ಆಗಿದೆ, ಇಂಟರ್ನ್ಯಾಷನಲ್ ರಿಲೇಷನ್, ನಮಗೂ ಇಂಡಿಯಾ ಶ್ರೀಲಂಕಾ ಏನ್ ರಿಲೇಷನ್ ಇದೆ, ಈ ಕಡೆ ಟಿಬೆಟ್ ಏನಿದೆ, ನಾರ್ತ್ ಈಸ್ಟ್ ಎಷ್ಟು ಡೆವಲಪ್ ಆಗಿದೆ, ಏನು ಅದ್ರ ಬಗ್ಗೆನೇ ಚರ್ಚೆ ಕರೀರಿ. ಅಂದ್ರೆ ಪತ್ರಿಕೋದ್ಯಮದ ಬಗ್ಗೆನೇ ಚರ್ಚೆ ಕರೀರಿ ಮೇಡಮ್. ನಾನು ಡಿಫೀಟ್ ಮಾಡ್ಲಿ ನೋಡೋಣ, ಲೈವ್ ಅಲ್ಲಿ ಕರೀರಿ ಮ್ಯಾಮ್. ಐ ಆಮ್ ರೆಡಿ ಇಫ್ ಈಸ್ ಸೋ ಇಂಟೆಲಿಜೆಂಟ್ ದ್ಯಾನ್ ಮೀ. ನಿಮ್ಮನ್ನ ನೀವೇ, ನಾನು ಪ್ರತಾಪ್ ಸಿಂಹಗಿಂತ ತುಂಬಾ ಬುದ್ಧಿವಂತ, ನಾನು ಪ್ರತಾಪ್ ಸಿಂಹಗಿಂತ ಜಾಸ್ತಿ ಓದ್ಕೊಂಡಿದ್ದೀನಿ. ಅಂದ್ರೆ ಜನ ಪ್ರತಾಪ್ ಸಿಂಹನ ರಾಜಕೀಯವಾಗಿ ಒಬ್ಬ ಭವಿಷ್ಯದ ನಾಯಕ, ತುಂಬಾ ಕೆಲಸ ಮಾಡಿರೋರು, ಭವಿಷ್ಯದ ನಾಯಕ ಬಿಜೆಪಿಯಲ್ಲಿ ಆಗಂಗಿದ್ರೆ ಎಂಪಿಗೆ ಟಿಕೆಟ್ ಕೊಡ್ತಿರ್ಲಿಲ್ವಾ ಮೇಡಮ್? ಲಾಜಿಕ್ ಬೇಡವಾ ನಿಮ್ಗೆ? ಎಕ್ಸಾಮ್ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ. ಸ್ಟೇಟ್ ಫಸ್ಟ್ ಒಂದ್ಸರಿ ಟಿಕೆಟ್ ಮಿಸ್ ಆಗ್ಬಿಟ್ಟು ಅಂದ ತಕ್ಷಣ ಅವರು ಮೂಲೆ ಗುಂಪಾದ್ರು ಅಂತನಾ? ಮುಂದಿನ ಸರಿ ನಿಮಗೆ ಟಿಕೆಟ್ ಸಿಗದೆ ಇರ್ಬೋದು. ಯಾರಿಗೆ? ನಿಮಗೆ ಈ ಮಾತುಗಳೇ ಡ್ಯಾಮೇಜ್ ಆಗ್ಬೋದು ನಾಳೆ ದಿನ. ನಾನು ನೋಡ್ತೀನಿ, ಕೇಳಿ ಮ್ಯಾಮ್. ಮುಂದಿನ ಸಲ ಅಲ್ಲ, ಪ್ರತಿ ಸಲ ನಾನು ಕೇಳಿದ ಕ್ಷೇತ್ರದಲ್ಲಿ ನನ್ನ ಪಾರ್ಟಿ ನನಗೆ ಟಿಕೆಟ್ ಕೊಡುತ್ತೆ. ನನ್ನ ಪಾರ್ಟಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಅಂದ್ರೆ ಯಾವ ಕ್ಷೇತ್ರ ಕೇಳಿದ್ರು ನಿಮಗೆ ಟಿಕೆಟ್ ನೀವು ಗೆದ್ದೇ ಗೆಲ್ತೀರಿ. ಡಿಲಿಮಿಟೇಷನ್ ಆದ್ರೆ 70 ಕ್ಷೇತ್ರ ಜಾಸ್ತಿ ಆಗುತ್ತೆ ಮೇಡಮ್. ನಿಮ್ ಪಾರ್ಟಿ ಒಳಗೆ ನಿಮ್ಮ ಈ ಮಾತು, ನಿಮ್ಮ ದಿನ ಒಂದೊಂದಕ್ಕೊಂದು ವಿವಾದ ಸೃಷ್ಟಿಸ್ತಾ ಇರೋದು, ಕಿರಿ 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 ಮಾಡ್ತಾ ಇದೆಯಾ? ವಿವಾದ, ಓನ್ಲಿ ಸಂವಾದ.
ಯಾಕಪ್ಪ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಟ್ವಿ ಅನ್ನೋ ತರ ಮಾತಾಡ್ತಾ ಇದಾರಂತೆ. ಇಂಥವ್ನಿರ್ಬೇಕು ಪಾರ್ಟಿಯಲ್ಲಿ ಅಂತ ಮಾತಾಡ್ತಿದ್ದಾರೆ. ಒಬ್ರು ಬಂದು ಯಾರು ಪ್ರತಾಪ್ ಸಿಂಹ ವಿಷಯದಲ್ಲಿ ನಿಮ್ಮ ನೆರವಿಗೆ ಪ್ರತಾಪ್ ಸಿಂಹ ಯಾರು ಸೀರಿಯಸ್ ಆಗಿ ಪ್ರದೀಪ್ ಹೇಳಿ ಸರಿ ಇದೆ ಅಂತ ಯಾರು ನಾನೇ ಪ್ರತಾಪ್ ಸಿಂಹನ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಯಾರು ಅದನ್ನ ಸೀರಿಯಸ್ ಆಗೇ ತಗೊಂಡಿಲ್ಲ. ನೀವ್ ಯಾಕೆ ಸೀರಿಯಸ್ ಆಗಿ ತಗೊಂಡ್ರಿ? ಅಂದ್ರೆ ರಾಜಕೀಯ ಮೆಚುರಿಟಿ ತುಂಬಾ ಇರ್ಬೇಕಿತ್ತಲ್ವಾ ಸರ್? ಹೇಳಿದ್ದಕ್ಕೆ ಸೀರಿಯಸ್ ಆಗಿ ತಗೊಂಡೆ ಮ್ಯಾಮ್. ಒಂದು ರಾಜಕೀಯ ಮೆಚುರಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಇಲ್ಲ ಮ್ಯಾಮ್, ನಾನು ಆತನ ನನ್ನ ಅಸ್ತಿತ್ವದಾಗೆ ಪ್ರಶ್ನೆ ಮಾಡಿದಕ್ಕೆ ಕೌಂಟರ್ ಮಾಡಿದೆ. ಆತ ಮಾಡಿದ್ರೆ ಮತ್ತೆ ಮಾಡ್ತೀನಿ, ಆತ ನಿಲ್ಸಿದ್ರೆ ನಾನು ನಿಲ್ಲಿಸ್ತೀನಿ. ಅಂದ್ರೆ ನೀವು ಇದಂಗಾರೆ ಇದು ಕಂಟಿನ್ಯೂ ಆಗುತ್ತೆ? ನನಗ್ ಗೊತ್ತಿಲ್ಲ. ಈಗ ಈಗ 2-3 ದಿನದಲ್ಲಿ ನೀವು ಮಾತಾಡ್ತಿರೋ ಮಾತುಗಳು, ಭಾಷೆಗಳು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದ್ ಚೂರು ಬೇಜಾರಿಲ್ವಾರೆ? ನಾನು ಇವಾಗ ಈ ತರ ಮಾತಾಡಬಾರ್ದಾಗಿತ್ತ? ನಾನು ಏನು ಮಾತಾಡಿಲ್ಲ ಮೇಡಮ್. ಬೇರೆ ಸಂದೇಶ ನಾನು ದಯವಿಟ್ಟು ಈಗ ಲೈವ್ ಅಲ್ಲಿ ನೀವು ಹೇಳಿ ಮೇಡಮ್, ನಾನು ವಲ್ಗರ್ ಆಗಿ ಒಂದು ಪದ ಏನಾದ್ರು ಕೀಳಾಗಿ ಮಾತಾಡ್ರು ಪದ ಮೆನ್ಷನ್ ಮಾಡಿ ಮೇಡಮ್, ನೋಡೋಣ. ಏನ್ ಮೆನ್ಷನ್ ಮಾಡಿ ಮೇಡಮ್? ನಾನು ಪ್ರತಾಪ್ ಸಿಂಹ ಮುಂದೆ ಕೀಳಾಗಿ ಮಾತಾಡಿರೋದು ಡೈರೆಕ್ಟ್ ಆಗಿ ಹೇಳ್ತೀನಿ. ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ಅಂತೆಲ್ಲ ಹೇಳಿದ್ದಾನೆ. ನನ್ನ ಪದದಲ್ಲಿ ವಲ್ಗ್ಯಾರಿಟಿ ಎಲ್ಲಿದೆ? ಒಂದೇ ಒಂದು ವಲ್ಗರ್ ಪದ. ಮತ್ತೆ ಅವ್ರು ಯಾಕೆ ಟ್ರಿಗರ್ ಆದ್ರು? ಅದೇ ಪ್ರಾಬ್ಲಮ್ ಅವ್ರದ್ದು. ಕತ್ಲಲ್ಲಿ ಕಾಣಿಸಲ್ಲ ಅಂದ್ರು, ನನ್ನನ್ನು ಹುಡುಕ್ಬೇಡ ಗುರು ಒಂದೆ. ಅರ್ಥ ಏನ್ ಹೇಳಿ? ಕತ್ಲಲ್ಲಿ ಹುಡುಕಿದ್ರೆ ಸಿಗಲ್ಲ, ಬೆಳಕಲ್ಲಿ ಹುಡುಕ್ಬೇಕು ಒಂದೇ. ಅದನ್ನ ಏನೋ ಅರ್ಥ ಮಾಡ್ಕೊಂಡ್ಬಿಟ್ರೆ. ಸೊ ನಿಮ್ಮ ಮಾತಿಗೆ ಇವಾಗ ನೀವು ಬದ್ಧರಾಗಿದ್ದೀರಿ. ನಾನೇನು ರಾಂಗ್ ಮಾತಾಡಿಲ್ಲ. ಆದ್ರೆ ನನ್ನ ತಾಯಿ ಬಗ್ಗೆ ಆತ ಕೆಟ್ಟದಾಗ ಮಾತಾಡಿದ್ದಾನೆ. ಈ ಶುಡ್ ಅಪಾಲಜೈಸ್ ಮೈ ಮದರ್. ಈ ಕೌಂಟರ್ ವಾದ ವಿವಾದಗಳು, ಮಾತಿಗೆ ಮಾತು, ಇದರಿಂದ ರಾಜ್ಯದ ಜನರಿಗೆಲ್ಲ ಮುಜುಗರ ಆಗ್ತಿದೆ. ಏನು ಮುಜುಗರ? ನಾಯಕರು ಬಿಜೆಪಿ ಈ ತರ ಬೀದಿ ಜಗಳ ನಿಂತಿದ್ದಾರೆ. ಐಟಿ ಸೆಲ್ಗೆ, ಬಿಜೆಪಿ ಅವ್ರಿಗೆ, ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿ ಪ್ರಮುಖರಿಗೆ ಅವ್ರಿಗೆ ಹರ್ಟ್ ಆಗಿದೆ ಅಷ್ಟೇ. ಕಾಮನ್ ಮ್ಯಾನ್ ಖುಷಿಯಾಗೇ ಇದ್ದಾನೆ. ಕಾಮನ್ ಮ್ಯಾನ್ಗೆ ಹರ್ಟ್ ಆಗಿಲ್ಲ ಅನ್ಸುತ್ತಾ? ಜನರಲ್ ಆಗಿ ಅವ್ರು ನೋಡ್ತಾ ಇದಾರೆ ಯಾರು ರೈಟ್ ಯಾರು ರಾಂಗ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅವ್ರಿಗೆ ಹರ್ಟ್ ಆಗಿದೆ ಅನ್ನಿಸ್ತಿದೆ ಸರ್. ಇಲ್ಲ, ಅದು ಕಾಮನ್ ಮ್ಯಾನ್ ಕಾಮೆಂಟ್ಸ್ ಅಲ್ಲ ಮೇಡಮ್. ನಿಮ್ಗೆ ಹಾರ್ಡ್ಲಿ 1% ಅವೆಲ್ಲ ಪೇಡ್ ಕಾಮೆಂಟ್ಸ್ ಮೇಡಮ್. ಪೇಡ್ ಕಾಮೆಂಟ್ಸ್ ನಿಮ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಆತರ ಏನಾದ್ರು ಜನರಿಗೆ ಹರ್ಟ್ ಆಗಿದ್ರೆ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಅನ್ಸಿಲ್ವಾ? ಪ್ರತಾಪ್ ಸಿಂಹ ಕೈಯಲ್ಲಿ ಕೇಳಿಸ್ತೀನಿ. ಅದಕ್ಕೆ ಪ್ರತಾಪ್ ಸಿಂಹ ರಾಜ್ಯದ ಜನತೆಗೆ ಅಲ್ಲ, ಆತನ ಫಸ್ಟ್ ಹೇಳಿದ್ನಲ್ಲ ರಾಜ್ಯದ ಜನತೆಯನ್ನ ಕ್ಷಮೆ ಕೇಳ್ತಾ ಅಂತ. ನಾನಿವಾಗ ಕೇಳ್ತಾ ಇದ್ದೀನಿ. ಆಲ್ರೆಡಿ ರಾಜ್ಯದ ಜನತೆ ಕೇಳಿದ್ಯಾ ಗುರು? ನಮ್ ತಾಯಿಗೂ ಕೇಳು. ಅಲ್ಲ, ಅವ್ರು ರಾಜ್ಯದ ಜನತೆ ಕ್ಷಮೆ ಕೇಳ್ಬಿಟ್ಟಿದ್ದಾರೆ ಸರ್. ನೀವ್ ಇನ್ನು ಕೇಳೇ ಇಲ್ವಲ್ಲ? ಅಟ್ಲೀಸ್ಟ್ ಮಾಡಿದಾನೆ. ನಾನ್ ಏನ್ ಮೇಡಮ್, ಪ್ಲೀಸ್ ಮೆನ್ಷನ್ ಒನ್ ವಲ್ಗರ್ ವರ್ಡ್ ವಿಚ್ ಐ ಸ್ಪೋಕ್ ಅಬೌಟ್ ಪ್ರತಾಪ್ ಸಿಂಹ ಪ್ಯಾರೆಂಟ್ಸ್. ಐ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್ ಮೇಡಮ್. ಇವರೆಲ್ಲ ಡಬಲ್ ಮೀನಿಂಗು. ಪ್ರತಾಪ್ ಸಿಂಹನ್ ಫೇವರೇಟ್ ಬಿಸ್ಕೆಟ್ ಪ್ಯಾಕು ಕ್ರ್ಯಾಕ್ ಜಾಕ್ 50-50 ಅಂದೆ. ಆಯ್ತು ಬಿಡು, ಚಸ್ಕಾ ಮಸ್ಕಾ ಅನ್ಕೊಂತೀನಿ. ವಿಶ್ವೇಶ್ವರ ಭಟ್ರು ಏನ್ ಹೇಳಿದ್ರು ಫೋನ್ ಮಾಡಿ? ಏನ್ ಬುದ್ಧಿ ಹೇಳಿದ್ರು? ಏನಿಲ್ಲ, ಫೋನ್ ಮಾಡಿ ಟ್ವೀಟ್ ನೋಡಿದೆ. ನಾನೇ ಕಾಲ್ ಮಾಡಿದೆ. ಸರ್ ಟ್ವೀಟ್ ನೋಡಿದೆ ಸರ್. ಹಾ ಪ್ರದೀಪ್, ಯಾಕೆ ಸುಮ್ಮನೆ ಪರ್ಸನಲ್ ಲೆವೆಲ್ಗೆ ಹೋಗ್ತೀರಾ ಅಂದ್ರೆ, ಆಯ್ತು ಸರ್. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಬಗ್ಗೆ ನಾನು ಯಾವತ್ತೂ ಎದುರು ಮಾತಾಡಲ್ಲ. ಆದ್ರೂ ಪ್ರತಾಪನೇ ಕ್ಷಮೆ ಕೇಳ್ಬೇಕು ಮೇಡಮ್. ಕ್ಷಮೆ ಕೇಳೋ ತನಕ ನೀವು ಬಿಡಲ್ಲ. ತಪ್ಪಾತ್ ಮಾಡಿ ಎಲ್ಲಿ ತನಕ ಹೇಳ್ಕೊಂಡು ಹೋಗ್ತೀರಾ ಸರ್? ಮೇಡಮ್, ಈ ಬಿಜೆಪಿ ಅವ್ರದ್ದು ಇದೇ ಪ್ರಾಬ್ಲಮ್. ಅವ್ರು ತಪ್ಪು ಮಾಡಿ ನಮ್ಮ ಮೇಲೆ ಹಾಕ್ತಾರ ಆರೋಪ. ಈಗ ನಾನು ಪ್ರತಾಪ್ ಸಿಂಹ ತಿನ್ನೋ ಬಿಸ್ಕೆಟ್ ಪ್ಯಾಕು 50-50 ಅಂದ್ರೆ ತಪ್ಪ? ಮತ್ತೆ ಗೊತ್ತಾಯ್ತು ಅದು ಚಸ್ಕಾ ಮಸ್ಕಾ ತಿನ್ನೋದು ಅವರು ಅಂತ.